ನೋಡಿ, ಸ್ವಚ್ಛಗೊಳಿಸಿದ್ದ ಜಾಗದಲ್ಲಿ ಕಸವನ್ನು ಬಿಸಾಡ್ತಾನೆ ಒಬ್ಬ ವ್ಯಕ್ತಿ. ಪೌರ ಕಾರ್ಮಿಕರು ಕ್ಲೀನ್ ಮಾಡಿರ್ತಾರೆ ಕಷ್ಟಪಟ್ಟು, ಪುನಃ ಅಲ್ಲಿಗೆ ತಂದು ಕಸವನ್ನು ಸುರಿಯೋದು. ಇದನ್ನು ಪ್ರಶ್ನೆ ಮಾಡಿದ ಪೌರ ಕಾರ್ಮಿಕನಿಗೆ ಆ ವ್ಯಕ್ತಿ ಆವಾಜ್ ಹಾಕಿದ್ದಾನೆ. ಬೆಂಗಳೂರಿನ ಶ್ರೀನಿವಾಸನಗರ ಬಳಿ ನಡೆದಂತಹ ಘಟನೆ. ಓಕೆ, ಬೆಂಗಳೂರಿನ ಶ್ರೀನಿವಾಸನಗರದಲ್ಲಿ ಸ್ವಚ್ಛಗೊಳಿಸಿದ್ದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕಸ ಬಿಸಾಕ್ತಾನೆ. ಇದನ್ನು ಪ್ರಶ್ನೆ ಮಾಡಿದ ಪೌರ ಕಾರ್ಮಿಕನಿಗೆ ಆವಾಜ್ ಅಂತೆ. ಕಸದ ಆಟೋದಲ್ಲಿ ಹಾಕಿ ಅಂತ ಪೌರ ಕಾರ್ಮಿಕ ಕರೆಕ್ಟಾಗಿ ಹೇಳ್ತಾನೆ. ಇದಕ್ಕೆ ಕೋಪಗೊಂಡ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ನಂತರ ನೀನು ಕಸ ಗುಡಿಸೋನು, ನನಗೆ ಆರ್ಡರ್ ಮಾಡೋಕ್ಕೆ ಬರಬೇಡ, ನಾ ಯಾರು ಗೊತ್ತಾ, ವಿಧಾನಸೌಧದಲ್ಲಿ ಅಧ್ಯಕ್ಷ. ವಿಧಾನಸೌಧದಲ್ಲಿ ಅಧ್ಯಕ್ಷನಾದವನು ಇಂಥ ಕಚಡ ಕೆಲಸ ಮಾಡ್ತಾನೆ. ಇದು ನೋಡಿ, ಅಲ್ಲಿ ಬರೋದು, ಬಿಸಾಕೋದು, ಹೋಗೋದು. ಆಮೇಲೆ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂತ ಪೌರ ಕಾರ್ಮಿಕ ಹೇಳಿದ್ದಕ್ಕೆ ಹೆಲ್ಮೆಟ್ನಿಂದ 3 ಸರ್ತಿ ಹೊಡೆದಂತೆ. ಆ ಹಲ್ಲೆ ನಡೆಸ್ತಿರೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ನಲ್ಲಿ ಆತ ದೂರು ಕೊಟ್ಟಿದ್ದಾನೆ ಪೌರ ಕಾರ್ಮಿಕ. ಕಸ ಎಸೆದಿದ್ದ ವಿಧಾನಸೌಧ ಅಧ್ಯಕ್ಷನಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಅಧ್ಯಕ್ಷನೂ ಅಲ್ಲ, ಎಂಥದೂ ಅಲ್ಲ, ಏನೋ ಒಂದು ವಿಧಾನಸೌಧದಲ್ಲಿ ಒಂದು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ಬೋದು ಅಷ್ಟೇ. ನೀನು ಯಾರು ಆಗಿರಪ್ಪ, ನೀನು ಮಾದರಿ ನಾಯಕ ಆಗೋ. ಕಸ ತಗೊಂಡೋಗಿ ಕಸದ ವ್ಯಾನಲ್ಲಿ ಹಾಕು. ಕ್ಲೀನ್ ಮಾಡಿರೋ ಜಾಗದಲ್ಲಿ ತಂದು ಬಿಸಾಕಕ್ಕೆ ನೀನೇ ಆಗಬೇಕಾ? ಅದಕ್ಕೆ ಆವಾಜ. ಅವನು ಯಾರೇ ಆಗಿರಲಿ, ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕ ಗರ್ವದಿಂದ ಹೇಳಬೇಕಾತ ಅದನ್ನು. ಕಸ ಹಾಕ್ಬೇಡಿ, ನಾವು ಕಸ ಗುಡಿಸ್ತಾ ಇರ್ತೀವಿ. ಕಸ ಗುಡಿಸೋ ಸಂದರ್ಭದಲ್ಲಿ ಆಗ್ತಾನೆ ಆಟೋ ಬಂದು ಎತ್ಕೊಂಡು ಹೋಗಿರುತ್ತೆ. ತಿರ್ಗಿ ಅದೇ ಸ್ಪಾಟ್ಗೆ ಮಾಮೂಲಿ ಸಾರ್ವಜನಿಕರಾದ ಅಪ್ಪ ಮಗಳು ಇಬ್ರು ಬರ್ತಾರೆ. ಆ ಸ್ಪಾಟ್ ಬಂದಾಗ ಮಕ್ಕಳ ಮೇಲೆ ಎಸಿತಾರೆ, ಮಕ್ಕಳ ನೇರಕ್ಕೆ ಎಸಿತಾರೆ. ಸರ್ ಕಸ ಹಾಕ್ಬೇಡಿ ಅಂತ ಅಂತೀನಿ. ಇದು ಕೇಳಕ್ ನೀನ್ ಯಾರು ಅಂತ ಅಂತಾರೆ. ನಾನು ಕೇಳಕ್ ಒಬ್ಬ ಪೌರ ಕಾರ್ಮಿಕ, ನಾವು ಕಸ ಗುಡಿಸೋರು, ನಮಗೂ ಹಕ್ಕೈತೆ ಅಂತೀನಿ. ಇದೆಲ್ಲ ನಿಂಗೆ ಹಕ್ಕೆ ಇಲ್ಲ, ನಿಮ್ದು ಎಷ್ಟೈತೆ ಅಷ್ಟು ಮಾಡ್ಕೊಂಡು ಹೋಗು, ಹಂಗೆ ಹಿಂಗೆ ಅಂತಾರೆ. ಸರ್ ಕಸಿನ ಆಟೋ ಬರುತ್ತೆ, ಕಸಿನ ಆಟೋಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ, ನಾನು ಏನು ತಪ್ಪು ಮಾತಾಡ್ತಾ ಇಲ್ಲ ಅಂತ ಹೇಳ್ತಿದ್ದೀನಿ. ಅದೇ ತಕ್ಷಣಕ್ಕೆ ಅವ್ರೇನಂತಾರೆ, ನೀವು ಕೇಳಕ್ ಹಕ್ಕೆ ಇಲ್ಲ ಅಂದರೆ ಏನು ಕೇಳ್ತಾ ಇದೀಯಾ, ಬೆಳಗ್ಗೆಯಿಂದ ಎಷ್ಟು ಜನ ನಿಲ್ಸಿದೀಯಾ, ಇಲ್ಲಿ ಕಸ ಹಾಕ್ತಾರವ್ರನ್ನ ಎಷ್ಟು ಜನ ನಿಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದೇ ತಕ್ಷಣಕ್ಕೆ ಹೆಲ್ಮೆಟಿಂದ ತಲೆ ಹೊಡಿತಾನೆ. ಕರೆಕ್ಟಾಗಿ ಇದೇ ನೇರ ಹೊಡಿತಾರೆ ಸರ್. ಅಲ್ಲಿ ಕ್ಯಾಮ್ರದಲ್ಲಿ ಎಲ್ಲ ರೆಕಾರ್ಡ್ ಆಗೈತೆ, ಎಲ್ಲ ಆಗೈತೆ, ಹೊಡಿತಾರೆ. ಅದಾದ್ಮೇಲೆ ಮಗ್ಳಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಸಾರ್ವಜನಿಕರು ಬಂದು ಹೇಳ್ತಾರೆ. ಹೋಗಪ್ಪ ಮೊದಲು ಕಂಪ್ಲೇಂಟ್ ಕೊಡು, ಹಾಗೆ ಅವಾಚ್ಯ ಶಬ್ದನಿಂದ ಬೈದಿದ್ದೀನಿ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ವಿಧಾನಸೌಧದ ಅಧ್ಯಕ್ಷ ಯಾರವನು, ಅವನನ್ನು ಹುಡುಕಿದ್ರ ಪೊಲೀಸರು? ಮೋಸ್ಟ್ಲಿ ಅಲ್ಲಿ ಕಸ ಬಿಸಾಕಿದ್ದಾನೆ ಅಂದರೆ ಅವನು ಅದೇ ಲೋಕಲೈಟೇ ಇರಬೇಕು ಅಂತ ಅನ್ಸುತ್ತೆ. ಅರವಿಂದ, ಬೆಂಗಳೂರು ನಗರದಲ್ಲಿ ಪೌರ ಕಾರ್ಮಿಕರ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ. ಯಾಕಂತ ಹೇಳಿದ್ರೆ, ಒಂದು ದಿನ ಅವರು ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಸಿಟಿ ಗಬ್ಬೆದ್ದು ನಾರುತ್ತೆ. ಆ ರೀತಿಯಾಗಿ ಮನೆಯ ಪ್ರತಿ ಕಸವನ್ನು ಕಲೆಕ್ಟ್ ಮಾಡಿ ಸ್ವಚ್ಛಗೊಳಿಸುವ, ರಸ್ತೆಯನ್ನು ಕ್ಲೀನ್ ಮಾಡುವ ಕೆಲಸವನ್ನು ಈ ಪೌರ ಕಾರ್ಮಿಕರು ಪಾಪ ತಮ್ಮ ಜೀವವನ್ನು ಪಣಕ್ಕಿಟ್ಟು, ತಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಇದೇ ತಿಂಗಳ 3ನೇ ತಾರೀಕು ಶ್ರೀನಿವಾಸ ನಗರದ ರಸ್ತೆಯೊಂದರಲ್ಲಿ ನಾಗೇಂದ್ರ ಎನ್ನುವ ಪೌರ ಕಾರ್ಮಿಕ ಆಗತಾನೆ ಆ ರಸ್ತೆಯನ್ನು ಸ್ವಚ್ಛ ಮಾಡಿರ್ತಾರೆ. ಅಲ್ಲಿಗೆ ಬಂದು ಈತ ಕಸ ಎಸೆಯುವ ಕೆಲಸವನ್ನ ಮಾಡ್ತಾನೆ. ಯಾಕೆ ಇಲ್ಲಿ ಕಸ ಎಸಿತಿದ್ದೀರಿ, ಆಟೋ ಇದೆ ಅಲ್ಲಿ ಹಾಕಿ, ನೀವು ಮನೆ ಮುಂದೆ ಆಟೋ ಬಂದಾಗ ಹಾಕಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ, ನಾನು ಯಾರು ಗೊತ್ತಾ ನಿನಗೆ, ವಿಧಾನಸೌಧದ ಅಧ್ಯಕ್ಷ ನಾನು, ನಿನ್ನನ್ನು ಕೆಲಸದಿಂದ ತಗ್ಸ್ತೀನಿ, ಹಾಗೆ ಹೀಗೆ ಅಂತೇಳಿ ಆವಾಜನ್ನು ಹಾಕ್ತಾನೆ. ನೀವು ಯಾರಾದರೆ ಏನು ಸರ್, ಕಸ ಎಲ್ಲ ಹಾಕ್ಬೇಕೋ ಅಲ್ಲಿ ಹಾಕಿ, ಈಗ ತಾನೇ ಕ್ಲೀನ್ ಮಾಡಿದ್ದೆ, ನೀವು ಈ ಕಸ ಎಸ್ಕೊಂಡು ಹೋದ್ರೆ ಹೇಗೆ ಅಂತೇಳಿ ಈತ ಮಾತನಾಡಿದಂತಹ ಸಂದರ್ಭದಲ್ಲಿ ಹೆಲ್ಮೆಟ್ನಿಂದ ಆ ನಾಗೇಂದ್ರ ಪೌರ ಕಾರ್ಮಿಕನಿಗೆ 3 ಬಾರಿ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ. ಈ ಸಂಬಂಧ ಇದೀಗ CCTVಯ ಆಧಾರದ ಮೇಲೆ ನಾಗೇಂದ್ರ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈ ಕಸ ಎಸೆದಂತಹ ವ್ಯಕ್ತಿ ಯಾರೋ ವಿಧಾನಸೌಧದ ಅಧ್ಯಕ್ಷ ಅಂತೇಳಿ ಹೇಳ್ಕೊಂಡು ಆತ ಆ ನಾಗೇಂದ್ರನ ಮೇಲೆ ಹಲ್ಲೆ ನಡೆಸ್ತಾ ಆತನ ಮೇಲೆ FIR ಆಗಿದ್ದು, ಆತನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.